ಹೆಲೋ ನಮಸ್ಕಾರ ನನ್ನ ಕರಾವಳಿ ಕುಟುಂಬದವರೇ. ಇವತ್ತು ನಾವು ಬೇಕರಿ ಸ್ಟೈಲ್ ಅಲ್ಲಿ ಸಿಹಿಯಾದ ಸಂಗ್ರಬಳೆಯನ್ನು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇವಾಗ ನಾನು ಸಿಹಿಯಾದ ಸಂಗ್ರಬಳೆ ಮಾಡಲಿಕ್ಕೆ 2 ಕಪ್ ಆಗುವಷ್ಟು ಮೈದಾನ ತಗೊಂಡಿದ್ದೀನಿ. 2 ಕಪ್ ಮೈದಾಗೆ ಅರ್ಧ ಕಪ್ 1 ಕಪ್ ಆಗುವಷ್ಟು ರವಾನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ರವೆ ಆ್ಯಡ್ ಮಾಡಿದ ನಂತರ ರವೆ ಮತ್ತೆ ಮೈದಾನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಾದ ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಉಪ್ಪು ಆ್ಯಡ್ ಮಾಡಿದ ನಂತರ ಅದಕ್ಕೆ ಇವಾಗ ನಾನು 1/2 ಕಪ್ ಆಗೋಷ್ಟು ಶುಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸಕ್ಕರೆ ಏನಿಲ್ಲ, ತೆಗೆದ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ರೆ ಅದು ಪೌಡರ್ ಆಗಿಬಿಡುತ್ತೆ. ಸೊ ಪೌಡರ್ ಮಾಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ಪೌಡರ್ ಆ್ಯಡ್ ಮಾಡಾದ ನಂತರ ಇವಾಗ ನಾನು 1 ಸ್ಪೂನ್ ಆಗುವಷ್ಟು ಇಲಾಚಿನ ತಗೊಂಡಿದ್ದೀನಿ. ಇಲಾಚಿ ಆ್ಯಡ್ ಆದ ನಂತರ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟಿಗೆ ಆ್ಯಡ್ ಆದ ನಂತರ ನಾನು 100 ಗ್ರಾಮ್ ಆಗುವಷ್ಟು ತುಪ್ಪನ ಆ್ಯಡ್ ಮಾಡಿಬಿಟ್ಟು ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಡ್ತಾ ಇದ್ದೀನಿ. ನೀವೇನಾದ್ರೂ ಇನ್ನು ತುಪ್ಪನ ಜಾಸ್ತಿ ಆ್ಯಡ್ ಮಾಡ್ಬೇಕಂತಂದ್ರೆ ಮತ್ತೆ 50 ಗ್ರಾಮ್ ಆ್ಯಡ್ ಮಾಡಿ ಸಾಕು. ಅದಾದ ನಂತರ ಇವಾಗ ನಾನು ಅದನ್ನ ಅಂದ್ರೆ ಚಪಾತಿ ಹಿಟ್ಟನ್ನ ಅದಕ್ಕೆ ಕಲಿಸ್ಲಿಕ್ಕೆ 2 ಕಪ್ ಆಗುವಷ್ಟು ಮಿಲ್ಕ್ನ ಇಟ್ಕೊಂಡಿದ್ದೀನಿ. ಆ 2 ಕಪ್ ಆಗುವಷ್ಟು ಮಿಲ್ಕ್ನ ಇಟ್ಬಿಟ್ಟು ಈ ತರ ನಾನು ನೈಸಾಗಿ ಕಲ್ಸ್ಕೊಂಡಿದ್ದೀನಿ. ಕಲ್ಸಾದ ನಂತರ ನಾನು ಒಂದು ಅರ್ಧ ಗಂಟೆ ಆಚೆ ಇಟ್ಬಿಟ್ಟು ಇವಾಗ ಇದನ್ನ ತೆಗೆದುಕೊಂಡು 2 ಆಕಾರದಲ್ಲಿ ಮುದ್ದೆನ ಮಾಡ್ಕೊಂಡಿದ್ದೀನಿ. ಮುದ್ದೆ ಮಾಡಾದ ನಂತರ ನಾ ಇದಕ್ಕೆ ಹಸಿಟ್ಟನ್ನ ಅಪ್ಲೈ ಮಾಡಿ ಇದನ್ನ ನಾವು ಚಪಾತಿ ಹೇಗೆ ಲಟ್ಟಿಸ್ತೀವೋ ಅದೇ ರೀತಿಲಿ ಲಟ್ಸ್ಕೋಬೇಕಾಗತ್ತೆ. ನೀವು ತುಂಬಾ ತೀರಾ ತೆಳ್ಳಗೆ ಲಟ್ಸ್ಕೋಬಾರ್ದು. ಇದೇನಿದ್ರು ನಾವು ಸಿಹಿ ಸಂಕರಪಳೆ ಮಾಡ್ಲಿಕ್ಕೆ ಒಂಥರ ಕ್ಯೂಬ್ ರೀತಿಲಿ ಬರಬೇಕು ಕಟ್ ಮಾಡಿದವಾಗ. ಸೊ ಆದಷ್ಟು ನೀವು ಇದನ್ನ ದಪ್ಪನೇ ಹೊಡ್ಕೋಬೇಕಾಗತ್ತೆ. ಈಗ ನೋಡಿ, ನಾನು ಅದೆಷ್ಟು ದಪ್ಪ ಸ್ಟ್ರೆಚ್ ಇರ್ಬೇಕಂತ ಆಲ್ರೆಡಿ ವಿಡಿಯೋದಲ್ಲಿ ಕಾಣ್ತಾ ಇದೆ. ಸೊ ಆದಷ್ಟು ದಪ್ಪ ಹೊಡ್ಕೊಂಡು ಇದನ್ನ ನೀವು ಚೌಕ ರೀತಿ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಇದನ್ನ ನೀವು ಕ್ಯೂಬ್ ರೀತಿಲಿ ಕಟ್ ಮಾಡ್ಕೋಬಹುದು ಅಥವಾ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬಹುದು. ಇದನ್ನ ನೀವು ಚಂದ ಮಾಡಿ ಕಟ್ ಮಾಡಿಬಿಟ್ಟು ಕ್ಯೂಬ್ ರೀತಿಲಿ ಕಟ್ ಮಾಡಿ ನೀವು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ನಾವು ಎಣ್ಣೆಲಿ ಬಿಡ್ಲಿಕ್ಕೆ ಈಸಿಯಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಇದನ್ನೀಗ ಒಂದೊಂದರ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಒಂದು ಬಾಣಲೆನ ತಗೊಂಡು ಅದಕ್ಕೆ ನಾವು ಎಷ್ಟು ಆಯಿಲ್ ಬೇಕು ಕರಿಲಿಕ್ಕೆ ಅಷ್ಟು ಆಯಿಲ್ನ ಹಾಕೊಂಡಿದ್ದೀನಿ. ನಾನಿಲ್ಲ ಒಂದು ಅರ್ಧ ಲೀಟರ್ ಅವರಷ್ಟು ಆಯಿಲ್ ತಗೊಂಡಿದ್ದೀನಿ. ಸೊ ಈಗ ಇದನ್ನ ನಾನು ಆಯಿಲ್ನ ಕಾಯಿಸ್ಬಿಟ್ಟು ನಾನು ಕಟ್ ಮಾಡಿ ಇಟ್ಕೊಂಡಂತ ಸಂಗ್ರಪಳೆ ಕ್ಯೂಬ್ನ ಒಂದಾದ್ಮೇಲೆ ಒಂದನ್ನ ಬಿಟ್ಕೋತಾ ಇದ್ದೀನಿ. ಸೊ ಇವಾಗ ನೀವು ಅದು ಆಲ್ರೆಡಿ ಹಿಟ್ಟೆಲ್ಲ ಸುಮ್ಮನೆ ಕಲ್ಸ್ಬಿಟ್ಟೆಲ್ಲ ಕಟ್ ಮಾಡಾದ ನಂತರ ಸೊ ಈ ತರ ನೀವು ಒಂದಾದ ನಂತರ ಆಯಿಲ್ಗೆ ಬಿಟ್ಕೋತಾ ಬರಬೇಕು. ಸೊ ಈಗ ನಾವು ಆಯಿಲ್ನ ಆದಷ್ಟು ಲೋ ಫ್ಲೇಮ್ ಅಲ್ಲಿ ಇಟ್ಟು ಕಾಯಿಸ್ಕೋಬೇಕಾಗತ್ತೆ. ಕಾಯಿಸ್ಕೊಂಡಾದ ನಂತರ ಬಿಡ್ಬೇಕು. ಯಾಕಂದ್ರೆ ಹೈ ಫ್ಲೇಮ್ ಅಲ್ಲಿ ಇಟ್ಟು ಕಾಯಿಸ್ಬಿಟ್ರೆ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಆದಷ್ಟು ಎಣ್ಣೆನ ಲೋ ಫ್ಲೇಮ್ ಅಲ್ಲಿ ಇಟ್ಟು ಕಾಯಿಸ್ಬಿಟ್ಟು ನೀವು ಇದನ್ನ ಒಂದಾದ ನಂತರ ಬಿಟ್ಕೋತಾ ಬನ್ನಿ. ಯಾಕಂದ್ರೆ ಇದು ನಮ್ದು ನಾವು ಸಂಕರಪಳೆನ ಕ್ಯೂಬ್ ರೀತಿಲಿ ಕಟ್ ಮಾಡೋದ್ರಿಂದ ಇದು ಒಳಗಡೆ ಬೇಯೋ ಚಾನ್ಸಸ್ ಇರಲ್ಲ. ಸೊ ಅದಕ್ಕೋಸ್ಕರ ನೀವು ಎಷ್ಟು ಲೋ ಫ್ಲೇಮ್ ಅಲ್ಲಿ ಇಟ್ಟು ಬೇಯಿಸಿದ್ರೆ ಅಷ್ಟು ಲೋ ಫ್ಲೇಮ್ ಅಲ್ಲಿ ಇಟ್ಟರೆ ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ಸೊ ನಾನು ಇದು ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ ಇದನ್ನ ಬೇಯಿಸ್ಲಿಕ್ಕೆ ಒಂದು 20 ಮಿನಿಟ್ಸ್ ತಗೊಂಡಿದ್ದೀನಿ. ನೋಡಿ, ಇದಾದ ನಂತರ ಇದು ಈ ತರ ಗೋಲ್ಡನ್ ಕಲರ್ ಬರುತ್ತೆ. ಗೋಲ್ಡನ್ ಕಲರ್ ಬಂದ ನಂತರ ನೀವು ಇದನ್ನ ಇನ್ನೊಂದು ಬೌಲ್ಗೆ ಎದ್ಬಿಟ್ಟು ಟ್ರಾನ್ಸ್ಫರ್ ಮಾಡಬೇಕು. ನೀವು ಇದನ್ನ ಬೌಲ್ಗೆ ಟ್ರಾನ್ಸ್ಫರ್ ಆದ ನಂತರ ಸಡನ್ಲಿ ಇದನ್ನ ನೀವು ಬಾಕ್ಸ್ ಅಲ್ಲಿ ತುಂಬಾ ಪ್ಯಾಕ್ ಮಾಡಬಾರ್ದು. ಏನಕ್ಕಂದ್ರೆ ಇದು ಕ್ರಿಸ್ಪಿನೆಸ್ ಬರಲ್ಲ. ಏನಿದ್ರೆ ಒಂದು 15 ರಿಂದ 20 ನಿಮಿಷ ಇದನ್ನ ಗಾಳಿ ಆಡ್ಲಿಕ್ಕೆ ಬಿಡಬೇಕು ಆಚೆ. ಸೊ ಅದಕ್ಕೋಸ್ಕರ ನೀವು ಇದನ್ನ ಒಂದು ಬೌಲಲ್ಲಿ ಇಟ್ಬಿಟ್ಟು ಒಂದು 10 ನಿಮಿಷ ಹಾಗೆ ಇಟ್ಬಿಟ್ಟು ಅದ್ರ ನಂತರ ನೀವು ಒಂದು ಡಬ್ಬಗೆ ಟ್ರಾನ್ಸ್ಫರ್ ಮಾಡಿ, ಪರವಾಗಿಲ್ಲ. ಸೊ ಇವಾಗ ನಾನು ಏನ್ ಮಾಡಿದೀನಿ, ಒಂದೊಂದ್ ನಂತರ ಇದೇ ತರ ನಾನು ಕಟ್ ಮಾಡಿಬಿಟ್ಟು ಕರ್ಕೋತಾ ಬರ್ತಾ ಇದ್ದೀನಿ. ಸೊ ಇದನ್ನ ನೀವು ಇಷ್ಟು ಟೇಸ್ಟಿಯಾಗಿ ಈಸಿಯಾಗಿ ಮನೇಲಿ ಸಹ ಮಾಡ್ಬೋದು, ಸ್ನಾಕ್ಸ್ ಸಹ ಯೂಸ್ ಮಾಡ್ಬೋದು. ಸೊ ಇದನ್ನು ರೈನಿಂಗ್ ಸೀಸನ್ ಅನ್ನೋದು ಇದನ್ನ ತುಂಬಾ ಚೆನ್ನಾಗಿರುತ್ತೆ. ಸೊ ಆದ್ರಿಂದ ನೀವು ಈ ತರ ತಿಂಡಿಯನ್ನು ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ್ದು ರೆಸಿಪಿ ಮಾಡ್ಬೇಕಂತ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ನಾನು ಅದೇ ವಿಡಿಯೋದೊಂದಿಗೆ ಬರ್ತೀನಿ. ಥ್ಯಾಂಕ್ ಯು. ಟಾಟಾ, ಬಾಯ್ ಬಾಯ್.